ಚಿತ್ರದುರ್ಗದ ಮೃತ ರೇಣುಕಾಸ್ವಾಮಿ ಮನೆಯಲ್ಲಿ ಒಂದು ಕಡೆ ಸಂಭ್ರಮ ಮತ್ತೊಂದು ಕಡೆ ಭಾವುಕ ಎರಡೂ ಕೂಡ ಒಂದು ರೀತಿಯಲ್ಲಿ ಕುಟುಂಬಸ್ಥರಿಗೆ ಅರಗಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಇವತ್ತು ರೇಣುಕಾಸ್ವಾಮಿ ಪುತ್ರನ ನಾಮಕರಣ. ಹಾಗಾಗಿ ಈ ನಾಮಕರಣದ ಕಾರ್ಯಕ್ರಮದಲ್ಲಿ ಪತ್ನಿ ತಂದೆ ಎಲ್ಲರೂ ಕೂಡ ಕಣ್ಣೀರನ್ನು ಹಾಕಿದ್ದಾರೆ. ಇವತ್ತು ಮಗ ಇದ್ದಿದ್ದರೆ ಇನ್ನೂ ವಿಜೃಂಭಣೆಯಿಂದ ನಾಮಕರಣವನ್ನು ಮಾಡ್ತಾ ಇದ್ವಿ, ಆದರೆ ಇವತ್ತು ಮಗ ಇಲ್ಲ ಅಂತೇಳಿ ಮಗನನ್ನು ನೆನೆದು ಇವತ್ತು ಪೋಷಕರು ಭಾವುಕರಾಗಿದ್ದಾರೆ. ಹರಿಹರದಿಂದ ನಮ್ಮ ಸೊಸೆ ಮತ್ತು ಮೊಮ್ಮಗ ಮನೆಗೆ ಬಂದಿದ್ದಾರೆ. ಇವತ್ತು 4ನೇ ತಿಂಗಳು 5ನೇ ತಿಂಗಳು. ಅದರಿಂದ ನಮ್ಮ ಸಂಪ್ರದಾಯ ಪ್ರಕಾರ ನಾವು ಅವರಿಗೆ ನಾಮಕರಣ ಶಾಸ್ತ್ರವನ್ನು ಇಟ್ಕೊಂಡ್ರಿ. ಈ ದಿನ ಗುರುಗಳ ಆಶೀರ್ವಾದ ಇದೆಲ್ಲ ಅದರಿಂದ ಹಂಗೆ ಶಶಿಧರ ಅಂತ ಒಂದು ನಾಮಕರಣ ಮಾಡಿ ಇವತ್ತು ಸಂಕ್ಷಿಪ್ತವಾಗಿ ಮನೆಗೆ ಪೂಜೆ ಪುನಸ್ಕಾರ ಇಟ್ಕೊಂಡಿದ್ವಿ. ಮತ್ತು ಏನಿಲ್ಲ, ಸರ್ಕಾರಕ್ಕೆ ಬಳಿಕ ಇದ್ದ 9 ತಿಂಗಳ ಬಳಿಕ ನಿಮ್ಮ ಮೊಮ್ಮಗ ಇವತ್ತು ಮನೆಗೆ ಬಂದಿರೋದು ಇದರಿಂದ ಸಂತೋಷ ಆಗಿದೆ ನಮ್ಮೆಲ್ಲರಿಗೂ, ನಮ್ಮ ಕುಟುಂಬದವರಿಗೆಲ್ಲ ಅಷ್ಟೇ. ಅಂದರೆ ನಾಮಕರಣನ ನಿಮ್ಮ ಮಗ ಇದ್ದಿದ್ರೆ ಈ ಸಂದರ್ಭದಲ್ಲಿ ಯಾವ ರೀತಿ ಎಲ್ಲ ಮಾಡ್ತಿದ್ರಿ? ಇಡೀ ಕುಟುಂಬ ಇನ್ನೂ ಜೋರಾಗೆ ಮಾಡ್ತಿದ್ವಿ, ಇಡೀ ಕುಟುಂಬದನ್ನ ಎಲ್ಲರನ್ನು ಕರೆದು ಇದಕ್ಕಿಂತ ಜೋರಾಗಿ ಎಲ್ಲರೂ ಬೇರೆ ಕಡೆ ವ್ಯವಸ್ಥೆ ಮಾಡಿ ಮಾಡ್ತಿದ್ವಿ. ಮಗು ನೋಡಿದಾಗ ಚಿತ್ರದುರ್ಗದ ಮೃತ ರೇಣುಕಾಸ್ವಾಮಿ ಮನೆಯಲ್ಲಿ ಒಂದು ಕಡೆ ಸಂಭ್ರಮ ಮತ್ತೊಂದು ಕಡೆ ಭಾವುಕ ಎರಡೂ ಕೂಡ ಒಂದು ರೀತಿಯಲ್ಲಿ ಕುಟುಂಬಸ್ಥರಿಗೆ ಅರಗಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಇವತ್ತು ರೇಣುಕಾಸ್ವಾಮಿ ಪುತ್ರನ ನಾಮಕರಣ. ಹಾಗಾಗಿ ಈ ನಾಮಕರಣದ ಕಾರ್ಯಕ್ರಮದಲ್ಲಿ ಪತ್ನಿ ತಂದೆ ಎಲ್ಲರೂ ಕೂಡ ಕಣ್ಣೀರನ್ನು ಹಾಕಿದ್ದಾರೆ. ಇವತ್ತು ಮಗ ಇದ್ದಿದ್ದರೆ ಇನ್ನೂ ವಿಜೃಂಭಣೆಯಿಂದ ನಾಮಕರಣವನ್ನು ಮಾಡ್ತಾ ಇದ್ವಿ, ಆದರೆ ಇವತ್ತು ಮಗ ಇಲ್ಲ ಅಂತೇಳಿ ಮಗನನ್ನು ನೆನೆದು ಇವತ್ತು ಪೋಷಕರು ಭಾವುಕರಾಗಿದ್ದಾರೆ. ಹರಿಹರದಿಂದ ನಮ್ಮ ಸೊಸೆ ಮತ್ತು ಮೊಮ್ಮಗ ಮನೆಗೆ ಬಂದಿದ್ದಾರೆ. ಇವತ್ತು 4ನೇ ತಿಂಗಳು 5ನೇ ತಿಂಗಳು. ಅದರಿಂದ ನಮ್ಮ ಸಂಪ್ರದಾಯ ಪ್ರಕಾರ ನಾವು ಅವರಿಗೆ ನಾಮಕರಣ ಶಾಸ್ತ್ರವನ್ನು ಇಟ್ಕೊಂಡ್ರಿ. ಈ ದಿನ ಗುರುಗಳ ಆಶೀರ್ವಾದ ಇದೆಲ್ಲ ಅದರಿಂದ ಹಂಗೆ ಶಶಿಧರ ಅಂತ ಒಂದು ನಾಮಕರಣ ಮಾಡಿ ಇವತ್ತು ಸಂಕ್ಷಿಪ್ತವಾಗಿ ಮನೆಗೆ ಪೂಜೆ ಪುನಸ್ಕಾರ ಇಟ್ಕೊಂಡಿದ್ವಿ. ಮತ್ತು ಏನಿಲ್ಲ, ಸರ್ಕಾರಕ್ಕೆ ಬಳಿಕ ಇದ್ದ 9 ತಿಂಗಳ ಬಳಿಕ ನಿಮ್ಮ ಮೊಮ್ಮಗ ಇವತ್ತು ಮನೆಗೆ ಬಂದಿರೋದು ಇದರಿಂದ ಸಂತೋಷ ಆಗಿದೆ ನಮ್ಮೆಲ್ಲರಿಗೂ, ನಮ್ಮ ಕುಟುಂಬದವರಿಗೆಲ್ಲ ಅಷ್ಟೇ. ಅಂದರೆ ನಾಮಕರಣನ ನಿಮ್ಮ ಮಗ ಇದ್ದಿದ್ರೆ ಈ ಸಂದರ್ಭದಲ್ಲಿ ಯಾವ ರೀತಿ ಎಲ್ಲ ಮಾಡ್ತಿದ್ರಿ? ಇಡೀ ಕುಟುಂಬ ಇನ್ನೂ ಜೋರಾಗೆ ಮಾಡ್ತಿದ್ವಿ, ಇಡೀ ಕುಟುಂಬದನ್ನ ಎಲ್ಲರನ್ನು ಕರೆದು ಇದಕ್ಕಿಂತ ಜೋರಾಗಿ ಎಲ್ಲರೂ ಬೇರೆ ಕಡೆ ವ್ಯವಸ್ಥೆ ಮಾಡಿ ಮಾಡ್ತಿದ್ವಿ. ಮಗು ನೋಡಿದಾಗ ಚಿತ್ರದುರ್ಗದ ಮೃತ ರೇಣುಕಾಸ್ವಾಮಿ ಮನೆಯಲ್ಲಿ ಒಂದು ಕಡೆ ಸಂಭ್ರಮ ಮತ್ತೊಂದು ಕಡೆ ಭಾವುಕ ಎರಡೂ ಕೂಡ ಒಂದು ರೀತಿಯಲ್ಲಿ ಕುಟುಂಬಸ್ಥರಿಗೆ ಅರಗಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಇವತ್ತು ರೇಣುಕಾಸ್ವಾಮಿ ಪುತ್ರನ ನಾಮಕರಣ. ಹಾಗಾಗಿ ಈ ನಾಮಕರಣದ ಕಾರ್ಯಕ್ರಮದಲ್ಲಿ ಪತ್ನಿ ತಂದೆ ಎಲ್ಲರೂ ಕೂಡ ಕಣ್ಣೀರನ್ನು ಹಾಕಿದ್ದಾರೆ. ಇವತ್ತು ಮಗ ಇದ್ದಿದ್ದರೆ ಇನ್ನೂ ವಿಜೃಂಭಣೆಯಿಂದ ನಾಮಕರಣವನ್ನು ಮಾಡ್ತಾ ಇದ್ವಿ, ಆದರೆ ಇವತ್ತು ಮಗ ಇಲ್ಲ ಅಂತೇಳಿ ಮಗನನ್ನು ನೆನೆದು ಇವತ್ತು ಪೋಷಕರು ಭಾವುಕರಾಗಿದ್ದಾರೆ. ಹರಿಹರದಿಂದ ನಮ್ಮ ಸೊಸೆ ಮತ್ತು ಮೊಮ್ಮಗ ಮನೆಗೆ ಬಂದಿದ್ದಾರೆ. ಇವತ್ತು 4ನೇ ತಿಂಗಳು 5ನೇ ತಿಂಗಳು. ಅದರಿಂದ ನಮ್ಮ ಸಂಪ್ರದಾಯ ಪ್ರಕಾರ ನಾವು ಅವರಿಗೆ ನಾಮಕರಣ ಶಾಸ್ತ್ರವನ್ನು ಇಟ್ಕೊಂಡ್ರಿ. ಈ ದಿನ ಗುರುಗಳ ಆಶೀರ್ವಾದ ಇದೆಲ್ಲ ಅದರಿಂದ ಹಂಗೆ ಶಶಿಧರ ಅಂತ ಒಂದು ನಾಮಕರಣ ಮಾಡಿ ಇವತ್ತು ಸಂಕ್ಷಿಪ್ತವಾಗಿ ಮನೆಗೆ ಪೂಜೆ ಪುನಸ್ಕಾರ ಇಟ್ಕೊಂಡಿದ್ವಿ. ಮತ್ತು ಏನಿಲ್ಲ, ಸರ್ಕಾರಕ್ಕೆ ಬಳಿಕ ಇದ್ದ 9 ತಿಂಗಳ ಬಳಿಕ ನಿಮ್ಮ ಮೊಮ್ಮಗ ಇವತ್ತು ಮನೆಗೆ ಬಂದಿರೋದು ಇದರಿಂದ ಸಂತೋಷ ಆಗಿದೆ ನಮ್ಮೆಲ್ಲರಿಗೂ, ನಮ್ಮ ಕುಟುಂಬದವರಿಗೆಲ್ಲ ಅಷ್ಟೇ. ಅಂದರೆ ನಾಮಕರಣನ ನಿಮ್ಮ ಮಗ ಇದ್ದಿದ್ರೆ ಈ ಸಂದರ್ಭದಲ್ಲಿ ಯಾವ ರೀತಿ ಎಲ್ಲ ಮಾಡ್ತಿದ್ರಿ? ಇಡೀ ಕುಟುಂಬ ಇನ್ನೂ ಜೋರಾಗೆ ಮಾಡ್ತಿದ್ವಿ, ಇಡೀ ಕುಟುಂಬದನ್ನ ಎಲ್ಲರನ್ನು ಕರೆದು ಇದಕ್ಕಿಂತ ಜೋರಾಗಿ
ಎಲ್ಲರೂ ಬೇರೆ ಕಡೆ ವ್ಯವಸ್ಥೆ ಮಾಡಿ ಮಾಡ್ತೀವಿ. ಮಗು ನೋಡಿದಾಗ ಚಿತ್ರದುರ್ಗದ ಮೃತ ರೇಣುಕಾಸ್ವಾಮಿ ಮನೆಯಲ್ಲಿ ಒಂದು ಕಡೆ ಸಂಭ್ರಮ ಮತ್ತೊಂದು ಕಡೆ ಭಾವುಕ ಎರಡೂ ಕೂಡ ಒಂದು ರೀತಿಯಲ್ಲಿ ಕುಟುಂಬಸ್ಥರಿಗೆ ಅರಗಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಇವತ್ತು ರೇಣುಕಾಸ್ವಾಮಿ ಪುತ್ರನ ನಾಮಕರಣ. ಹಾಗಾಗಿ ಈ ನಾಮಕರಣದ ಕಾರ್ಯಕ್ರಮದಲ್ಲಿ ಪತ್ನಿ ತಂದೆ ಎಲ್ಲರೂ ಕೂಡ ಕಣ್ಣೀರನ್ನು ಹಾಕಿದ್ದಾರೆ. ಇವತ್ತು ಮಗ ಇದ್ದಿದ್ದರೆ ಇನ್ನೂ ವಿಜೃಂಭಣೆಯಿಂದ ನಾಮಕರಣವನ್ನು ಮಾಡ್ತಾ ಇದ್ವಿ, ಆದರೆ ಇವತ್ತು ಮಗ ಇಲ್ಲ ಅಂತೇಳಿ ಮಗನನ್ನು ನೆನೆದು ಇವತ್ತು ಪೋಷಕರು ಭಾವುಕರಾಗಿದ್ದಾರೆ. ಹರಿಹರದಿಂದ ನಮ್ಮ ಸೊಸೆ ಮತ್ತು ಮೊಮ್ಮಗ ಮನೆಗೆ ಬಂದಿದ್ದಾರೆ. ಇವತ್ತು 4ನೇ ತಿಂಗಳಿಗೆ 5ನೇ ತಿಂಗಳಿಗೆ. ಅದರಿಂದ ನಮ್ಮ ಸಂಪ್ರದಾಯ ಪ್ರಕಾರ ನಾವು ಅವರಿಗೆ ನಾಮಕರಣ ಶಾಸ್ತ್ರವನ್ನು ಇಟ್ಕೊಂಡ್ರಿ. ಈ ದಿನ ಗುರುಗಳ ಆಶೀರ್ವಾದ ಇದೆಲ್ಲ ಅದರಿಂದ ಹಂಗೆ ಶಶಿಧರ ಅಂತ ಒಂದು ನಾಮಕರಣ ಮಾಡಿ ಇವತ್ತು ಸಂಕ್ಷಿಪ್ತವಾಗಿ ಮನೆಗೆ ಪೂಜೆ ಪುನಸ್ಕಾರ ಇಟ್ಕೊಂಡಿದ್ದೀವಿ. ಮತ್ತು ಏನಿಲ್ಲ, ಸರ್ಕಾರಕ್ಕೆ ಬಳಿಕ ಇಲ್ಲದೇ ಇದ್ದ 9 ತಿಂಗಳ ಬಳಿಕ ನಿಮ್ಮ ಮೊಮ್ಮಗ ಇವತ್ತು ಮನೆಗೆ ಬಂದಿರುವಂಥದ್ದು. ಅದರಿಂದ ಸಂತೋಷ ಆಗಿದೆ ನಮ್ಮೆಲ್ಲರಿಗೂ, ನಮ್ಮ ಕುಟುಂಬದವರಿಗೆಲ್ಲ ಅಷ್ಟೇ. ಅಂದರೆ ನಾಮಕರಣನ ನಿಮ್ಮ ಮಗ ಇದ್ದಿದ್ರೆ ಈ ಸಂದರ್ಭದಲ್ಲಿ ಯಾವ ರೀತಿ ಎಲ್ಲ ಮಾಡ್ತಿದ್ರಿ? ಇಡೀ ಕುಟುಂಬ ಇನ್ನೂ ಜೋರಾಗೆ ಮಾಡ್ತಿದ್ವಿ. ಇಡೀ ಕುಟುಂಬದನ್ನ ಎಲ್ಲರನ್ನು ಕರೆದು ಇದಕ್ಕಿಂತ ಜೋರಾಗಿ ಎಲ್ಲರೂ ಬೇರೆ ಕಡೆ ವ್ಯವಸ್ಥೆ ಮಾಡಿ ಮಾಡ್ತೀವಿ. ಮಗು ನೋಡಿದಾಗ ಚಿತ್ರದುರ್ಗದ ಮೃತ ರೇಣುಕಾಸ್ವಾಮಿ ಮನೆಯಲ್ಲಿ ಒಂದು ಕಡೆ ಸಂಭ್ರಮ ಮತ್ತೊಂದು ಕಡೆ ಭಾವುಕ ಎರಡೂ ಕೂಡ ಒಂದು ರೀತಿಯಲ್ಲಿ ಕುಟುಂಬಸ್ಥರಿಗೆ ಅರಗಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಇವತ್ತು ರೇಣುಕಾಸ್ವಾಮಿ ಪುತ್ರನ ನಾಮಕರಣ. ಹಾಗಾಗಿ ಈ ನಾಮಕರಣದ ಕಾರ್ಯಕ್ರಮದಲ್ಲಿ ಪತ್ನಿ ತಂದೆ ಎಲ್ಲರೂ ಕೂಡ ಕಣ್ಣೀರನ್ನು ಹಾಕಿದ್ದಾರೆ. ಇವತ್ತು ಮಗ ಇದ್ದಿದ್ದರೆ ಇನ್ನೂ ವಿಜೃಂಭಣೆಯಿಂದ ನಾಮಕರಣವನ್ನು ಮಾಡ್ತಾ ಇದ್ವಿ, ಆದರೆ ಇವತ್ತು ಮಗ ಇಲ್ಲ ಅಂತೇಳಿ ಮಗನನ್ನು ನೆನೆದು ಇವತ್ತು ಪೋಷಕರು ಭಾವುಕರಾಗಿದ್ದಾರೆ. ಹರಿಹರದಿಂದ ನಮ್ಮ ಸೊಸೆ ಮತ್ತು ಮೊಮ್ಮಗ ಮನೆಗೆ ಬಂದಿದ್ದಾರೆ. ಇವತ್ತು 4ನೇ ತಿಂಗಳಿಗೆ 5ನೇ ತಿಂಗಳಿಗೆ. ಅದರಿಂದ ನಮ್ಮ ಸಂಪ್ರದಾಯ ಪ್ರಕಾರ ನಾವು ಅವರಿಗೆ ನಾಮಕರಣ ಶಾಸ್ತ್ರವನ್ನು ಇಟ್ಕೊಂಡ್ರಿ. ಈ ದಿನ ಗುರುಗಳ ಆಶೀರ್ವಾದ ಇದೆಲ್ಲ ಅದರಿಂದ ಹಂಗೆ ಶಶಿಧರ ಅಂತ ಒಂದು ನಾಮಕರಣ ಮಾಡಿ ಇವತ್ತು ಸಂಕ್ಷಿಪ್ತವಾಗಿ ಮನೆಗೆ ಪೂಜೆ ಪುನಸ್ಕಾರ ಇಟ್ಕೊಂಡಿದ್ದೀವಿ. ಮತ್ತು ಏನಿಲ್ಲ, ಸರ್ಕಾರಕ್ಕೆ ಬಳಿಕ ಇಲ್ಲದೇ ಇದ್ದ 9 ತಿಂಗಳ ಬಳಿಕ ನಿಮ್ಮ ಮೊಮ್ಮಗ ಇವತ್ತು ಮನೆಗೆ ಬಂದಿರುವಂಥದ್ದು. ಅದರಿಂದ ಸಂತೋಷ ಆಗಿದೆ ನಮ್ಮೆಲ್ಲರಿಗೂ, ನಮ್ಮ ಕುಟುಂಬದವರಿಗೆಲ್ಲ ಅಷ್ಟೇ. ಅಂದರೆ ನಾಮಕರಣನ ನಿಮ್ಮ ಮಗ ಇದ್ದಿದ್ರೆ ಈ ಸಂದರ್ಭದಲ್ಲಿ ಯಾವ ರೀತಿ ಎಲ್ಲ ಮಾಡ್ತಿದ್ರಿ? ಇಡೀ ಕುಟುಂಬ ಇನ್ನೂ ಜೋರಾಗೆ ಮಾಡ್ತಿದ್ವಿ. ಇಡೀ ಕುಟುಂಬದನ್ನ ಎಲ್ಲರನ್ನು ಕರೆದು ಇದಕ್ಕಿಂತ ಜೋರಾಗಿ ಎಲ್ಲರೂ ಬೇರೆ ಕಡೆ ವ್ಯವಸ್ಥೆ ಮಾಡಿ ಮಾಡ್ತೀವಿ. ಮಗು ನೋಡಿದಾಗ